ಶ್ರೀನಿವಾಸ್ ಪೂಜಾರಿ ಅವರು ಅಲ್ಲಿಗೆ ಬಂದರು. ಕೆಲವು ಕಡೆ ಎಲ್ಲ ಧಮಕಿ ಹಾಕಿದ್ರಂತೆ. ನೀವು ಧಮಕಿ ಹಾಕಿದ್ರಂತೆ ನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದು. ನಾನು ಇದನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರ ಜೊತೆ ಚರ್ಚೆ ಮಾಡಿದೆ. ಅದೇ ಹೋಟೆಲ್ನಲ್ಲಿ ಕೂತು ಕೇಳಲಿಕ್ಕೆ ತಯಾರಿದ್ದೆ. ಇದು ಯಾಕೆ ಈ ರೀತಿಯಾಗಿ ಹೊರಗೆ ಬಂದದ್ದು ಯಾಕೆ? ಅವರು ಮಾಡಿದ ತಪ್ಪನ್ನು ನಾನು ತಪ್ಪಂತ ಹೇಳಲೇಬೇಕಾಗ್ತದೆ. ವಾದ ನಡೆದದ್ದು ಹೌದು. ತಪ್ಪನ್ನು ತಪ್ಪಂತ ಹೇಳೋದೇ ತಪ್ಪಾದರೆ ನಿರಂತರವಾಗಿ ತಪ್ಪನ್ನು ಮಾಡ್ತಾರೆ. ಇದನ್ನು ನೋಡಿದವ್ರು ಯಾರೋ ಮೂರನೇವ್ರು ಹೇಳಿರ್ಬೋದು. ಚುನಾವಣೆ ಮುಗಿದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತೀನಿ. ಆದರೆ ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ, ಅದಕ್ಕೋಸ್ಕರ ವೋಟ್ ಹಾಕಬೇಡಿ. ವಾದವೂ ನಡೆಯಲಿಲ್ಲ. ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ವಾರ್ತೆ ವಿಶೇಷ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ನನ್ನ ಜೊತೆ ಇವತ್ತು ಬಹುಶಃ ಸ್ಟೇಟ್ಸ್ಮನ್ ಅಂತ ಕರೆಸ್ಕೋತಾರೆ ಇವರು. ರಾಜ್ಯ ರಾಜಕಾರಣದಲ್ಲಿ ಅವರದೇ ಆದ ವಿಶೇಷ ವ್ಯಕ್ತಿತ್ವದಿಂದ ಗುರುತಿಸ್ಕೊಂಡಿದ್ದಾರೆ. ನನಗೆ ಅದೇ ಕಾರಣಕ್ಕಾಗಿ ಈ ಬಾರಿ ಚುನಾವಣೆ ಬಗ್ಗೆ ಅವರ ಜೊತೆ ಬಹಳಷ್ಟು ಚರ್ಚೆ ಮಾಡಲಿಕ್ಕಿದೆ. ನನ್ನ ಜೊತೆ ಇರುವಂಥವರು ಸರಳ ಸಜ್ಜನ ಸಂಭಾವಿತ ಕೆ ಜಯಪ್ರಕಾಶ್ ಹೆಗ್ಡೆ ಅವರು. ಜಯಪ್ರಕಾಶ್ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಅದೇ ಹೇಳಿದೆ, ಈ ಬಾರಿ ಚುನಾವಣೆ ನಿಮ್ಮ ಹಿಂದಿನ ಚುನಾವಣೆ ಬ್ರಹ್ಮಾವರದ ಚುನಾವಣೆಗೆ ಹೋಲಿಸಿದ್ರೆ ಬಹುಶಃ ನೀವೇ ಮಾಡಿದಂಥ ಚುನಾವಣೆ ನಿಮಗೆ ಬಹಳಷ್ಟು ಗೊಂದಲಕ್ಕೀಡು ಮಾಡ್ತಾ? ಈ ಸಲ ಗೊಂದಲ ಆಗಲಿಲ್ಲ. ಆದರೆ ಹಿಂದಿನ ಚುನಾವಣೆಗೆ ಚುನಾವಣೆ ವ್ಯತ್ಯಾಸ ಇಷ್ಟಿತ್ತು. ನಾನು ಪ್ರಾರಂಭ ಮಾಡಿದ್ದು ಜನತಾ ದಳದಲ್ಲಿ. ಹೌದು. ನಾನು ಕಾಂಗ್ರೆಸ್ BJP ಎರಡನ್ನೂ ಎದುರಾಳಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೆ. ನಂತರ ಕಾಂಗ್ರೆಸ್ನಲ್ಲಿ ಸೇರಿ ಪಾರ್ಲಿಮೆಂಟಿಗೆ ಗೆದ್ದೆ. 2 ಬಾರಿ ಪಕ್ಷೇತರನಾಗಿ ಗೆದ್ದಿದ್ದೆ ನಾನು. ಆಗಲೂ ಸಹ ಜನತಾ ದಳದಲ್ಲಿದ್ದಾಗಲೂ ಕಾಂಗ್ರೆಸ್ಸು BJPನೂ ಎದುರಾಕೊಂಡು ಸ್ಪರ್ಧೆ ಮಾಡ್ತಾಯಿದ್ದೆ. ಪಕ್ಷೇತರನಾಗಿದ್ದಾಗೂ 2 ಕಾಂಗ್ರೆಸ್ BJP ಅಭ್ಯರ್ಥಿಗಳನ್ನು ಎದುರಿಗೆ ಸ್ಪರ್ಧೆ ಮಾಡ್ತಾಯಿದ್ದೆ. ಹೌದು. ಆಮೇಲೆ ನೇರ ಸ್ಪರ್ಧೆ ಆಯಿತು ಕಾಂಗ್ರೆಸ್ ಮತ್ತು BJPಗೆ. ನಾನು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದ್ದೆ. ಹೌದು. ಅದಾದ ನಂತರ ಪುನಃ ಒಂದು ಪಕ್ಷೇತರನಾಗಿ ಉಳ್ಕೊಂಡೆ. ಹಿಂದುಳಿದ ವರ್ಗದ ಆಯೋಗದ ಒಂದು ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು. ಯಾಕಂದರೆ ಅದು ಹಿಂದುಳಿದವರಿಗೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡುವಂಥ ಅವಕಾಶ ಸಿಕ್ತು ನನಗೆ ಅದರಲ್ಲಿ ಭಾಳ ಖುಷಿಯನ್ನು ಕೊಟ್ಟಿದೆ ಆ ಕೆಲಸವನ್ನು ಮಾಡಲಿಕ್ಕೆ. ಅದಾದ ನಂತರ ಪುನಃ ಮುಂದಿನ ತೀರ್ಮಾನಗಳು, ನಾನು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನೇರವಾಗಿ ಅವ್ರನ್ನ ಹೋಗಿ ಕೇಳಿದೆ. ಯಾಕಂದರೆ ಹಿಂದಿನ ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದು, ರಾಜೀನಾಮೆ ಕೊಡಬೇಕು, ಬೇಡ ಮುಂದುವರಿ ಅಂತ ಹೇಳಿದೆ. ಆಗ ನನ್ನ ಅದೃಷ್ಟ ಅಂತಂದರೆ ಈ ಒಂದು ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಕೊಡುವಂಥ ಅವಕಾಶ ನನ್ನ ಪಾಲಿಗೆ ಬಂತು. ಇನ್ಫ್ಯಾಕ್ಟ್ ಅವಾಗಲೇ ಜಾತಿ ಗಣತಿ ಅಂತಲೆಲ್ಲ ಬಹಳ ದೊಡ್ಡ ಸುದ್ದಿ ಆಯ್ತಲ್ಲ ಮಾಧ್ಯಮದಲ್ಲಿ. ಜಾತಿ ಗಣತಿ ಅಲ್ಲ ಅದು, ಬಟ್ ಹೌದು, ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆ ಅಂತ ಮಾಡಿ ಮಾಧ್ಯಮಗಳಲ್ಲಿ ಅದು ಅಟೆನ್ಷನ್ ಪಡ್ಕೊಂಡಿದ್ದೆ ಜಾತಿ ಗಣತಿ. ಅದರಲ್ಲಿ ಒಂದು ವಿಷಯ ಜಾತಿ ಗಣತಿದ್ದು ಇತ್ತು. ಎಸ್, ಅಷ್ಟು ಕಾಲಂಗಳಲ್ಲಿ ಅದು ಒಂದು 54ರಲ್ಲಿ ಅದು ಒಂದು. ಎಸ್. ಆದ್ರೆ ನೀವು ಕೊಡುವಂತ ಅವಕಾಶ ನೀವು ಬಂದಿದ್ದು ಮತ್ತು ಇಡೀ ದೇಶ ನೋಡುವ ಹಾಗಾಯ್ತು. ಇದೆಲ್ಲದ ಮೀರಿದ ನಂತರ ನೀವು ಏಕಾಏಕಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬಿಡ್ತೀರಿ. ಹೌದು. ಸೊ ಇದು ಕೂಡ ಅನಿರೀಕ್ಷಿತವಾಗದ್ದ. ನಾನು ವರದಿಯನ್ನು ಕೊಟ್ಟ ಕೂಡಲೇ ನನ್ನ ಹತ್ರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತು ಸುರ್ಜಾ ಅವರೆಲ್ಲ, ಜಾರ್ಜ್ ಅವರೆಲ್ಲ ಕರೆದು ಕೇಳಿದರು. ಶುರುವಿಗೆ ನಾನು ಒಪ್ಪಲಿಲ್ಲ ನಿಲ್ಲಕ್ಕೆ. ನನ್ನದೇ ಆದ ಕಾರಣಗಳಿತ್ತು. ಕೊನೆಗೆ ಭಾಳಷ್ಟು ಚರ್ಚೆ ಆದಮೇಲೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಒಂದಿತ್ತು, ಅದು ಭಾಳ ಕಷ್ಟದ ಕ್ಷೇತ್ರ ಅನ್ನುವಂಥದ್ದು ಒಂದಿತ್ತು. ಮತ್ತು ಚುನಾವಣಾ ರಾಜಕೀಯದಿಂದ ದೂರ ಹೋಗುವ ಅನ್ನೋ ಅಭಿಪ್ರಾಯವು ನನ್ನಲ್ಲಿ ಎರಡೂ ಇತ್ತು. ಫಸ್ಟು ದೂರ ಹೋಗಬೇಕನ್ನುವಂಥದ್ದು, ಮತ್ತೊಂದು ಈ ಚುನಾವಣೆಗಳಲ್ಲಿ ಕರಾವಳಿಯ ಭಾಗದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ಅಭಿಪ್ರಾಯ ನನ್ನಲ್ಲಿತ್ತು. ಅದನ್ನು ಬೇಡ ಅನ್ನೋ ಅಭಿಪ್ರಾಯ ಇತ್ತು. ಆದರೆ ಸ್ಪರ್ಧೆ ಇಳಿದ ಮೇಲೆ ಅದು ಹಗುರ ಆಗ್ತಾ ಹೋಯ್ತು. ಅದು ಕೊನೆಗೆ ಹೋಗುವಾಗ ಬದಲಾವಣೆಯನ್ನು ಕಾಣ್ತಾ ಬಂದೆ ನಾನು. ಪ್ರಾರಂಭದಲ್ಲಿ ಇದ್ದ ವಾತಾವರಣ ಕೊನೆಯಲ್ಲಿ ಇರಲಿಲ್ಲ. ತುಂಬ ಹಗುರ ಆಗ್ತಾ ಹೋಯ್ತು ಚುನಾವಣಾ ಪ್ರಕ್ರಿಯೆ. ಈಗ ಚುನಾವಣಾ ಪ್ರಕ್ರಿಯೆ ಹಗುರ ಆಯಿತು. ನಾನು ನಿಮಗೆ ಆರಂಭದಲ್ಲೇ ಕೇಳಿದೆ, ಗೊಂದಲ ಅನ್ನೋ ಪದ ಯಾಕೆ ಬಳಸಿದೆ ಅಂದರೆ 94ರ ನಿಮ್ಮ ಚುನಾವಣೆಯನ್ನು ಹೋಲಿಕೆ ಮಾಡಿ ನೋಡೋದಾದರೆ ಅವತ್ತು ಬಹುತೇಕ ಮತದಾನ ಆಗ್ತಾ ಇತ್ತು. ಇವತ್ತು ಮತದಾನ ಆಗಿದೆಯಾ, ಉಳಿದಿದೆಯಾ, ಮತದಾನವಾಗಿ ಉಳಿದಿದೆಯಾ? ನಾನು ಇದನ್ನು ಚುನಾವಣಾ ಭಾಷಣದಲ್ಲಿ ಹೇಳಿದ್ದೆ, ನೀವು ನಂಬಲಿಕ್ಕಿಲ್ಲ. ನಾನು ಹೇಳಿದೆ, ಇದು ಮತದಾನ ಅನ್ನುವಂಥದ್ದು ದಾನ ಮಾಡಿದಾಗ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಜನರ ಹಕ್ಕಾಗ್ತದೆ, ಮಾಡುವಂಥದ್ದು ಜನಪ್ರತಿನಿಧಿಯ ಕರ್ತವ್ಯ ಆಗ್ತದೆ ಅಂತ ಮಾತನ್ನು ಹೇಳಿದ್ದೆ. ಆದರೆ ನೀವು ಹೇಳಿದ ಮಾತಿಗೆ ಬಂದ ಮೇಲೆ ಯಾರು ಕ್ಷೇತ್ರಕ್ಕೆ ಬರೆದ ಪರಿಸ್ಥಿತಿ ಬಂತು. 5 ವರ್ಷಕ್ಕೊಂತಲ್ಲಿ ಬಂದರೆ ಸಾಕು ಅನ್ನೋ ಅಭಿಪ್ರಾಯ ಬಂತು.
ಮತ್ತೊಂದು ಕೇಂದ್ರದ ನಾಯಕರ ಹೆಸರಿನಲ್ಲಿ ಮತವನ್ನು ಗಳಿಸಿದಾಗ ನಾನು ಪುನಃ ಮುಂದಿನ ಚುನಾವಣೆಯಲ್ಲೂ ಕೇಂದ್ರದ ನಾಯಕರ ಹೆಸರಲ್ಲಿ ಮತವನ್ನು ಗಳಿಸುವಂಥದ್ದು ಅನ್ನೋ ಅಭಿಪ್ರಾಯ ಬರ್ತದಲ್ಲ. ಹಾಗಾಗಿ ನಾನು ಕೆಲಸ ಮಾಡಬೇಕಾಗಿಲ್ಲ ಅನ್ನೋ ಅಭಿಪ್ರಾಯ ಯಾವಾಗ ಜನಪ್ರತಿನಿಧಿಗೆ ಬರ್ತದೋ ಅವತ್ತು ಅವನಿಗೂ ಅಥವಾ ಅವಳಿಗೆ ಕೆಲಸ ಮಾಡುವಂಥ ಮನಸ್ಸು ಬರೋದಿಲ್ಲ. ಜನ ಯಾವಾಗ ನಿಂತಂಥ ಅಭ್ಯರ್ಥಿಗೆ ಮತವನ್ನು ಕೊಡ್ತೇವೆ ಅಂತ ಅಭಿಪ್ರಾಯವನ್ನು ಕೊಡ್ತಾರೆ ಆವಾಗ ಅವನು ಕೆಲಸ ಮಾಡಲೇಬೇಕಾಗ್ತದೆ. ಆದರೆ ಮೋದಿ ಹೆಸರಲ್ಲಿ ಮತ ಕೇಳೋದನ್ನ ನೀವು ಒಪ್ಪೋದಿಲ್ಲ? ನಾನು ಒಪ್ಪೋದಿಲ್ಲ. ಯಾಕಂದರೆ ಇಡೀ ರಾಷ್ಟ್ರದಲ್ಲಿ BJP ಚುನಾವಣೆ ಮಾಡ್ತಾ ಇರೋದೇ ಮೋದಿ ಅವರ ಹೆಸರಲ್ಲಿ, ಅವ್ರು ಮಾಡಿದ್ದೇ ಅವರ ಹೆಸರಲ್ಲಿ. ಇದಷ್ಟೇ ಅಲ್ಲ, 2014ರಲ್ಲೂ ಅದೇ ಹೆಸರಲ್ಲಿ, 2019ರಲ್ಲೂ ಅದೇ ಹೆಸರಲ್ಲಿ, 2024ರಲ್ಲೂ ಅದೇ ಹೆಸರಲ್ಲಿ. ಅವ್ರು ಅದನ್ನು ಮತ್ತೆ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾವು ಮೋದಿ ಹೆಸರಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊತಾರೆ. ನೀವ್ಯಾಕೆ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಲ್ಲ ಅಂತ ಕೇಳ್ತಾರೆ. ನಾನು ಮೋದಿಯವರು ಎದುರಿಗೆ ಸ್ಪರ್ಧೆಯನ್ನೇ ಮಾಡಲಿಲ್ಲ. ಅವರು ಸ್ಪರ್ಧೆ ಮಾಡಿದಂಥದ್ದು ವಾರಣಾಸಿಯಲ್ಲಿ. ನಾನಿಲ್ಲಿ ಸ್ಪರ್ಧೆ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮತ್ತು ಪಕ್ಷೇತರ ಅಭ್ಯರ್ಥಿಯವರಿಗೆ, ಅವರ ಎದುರಿಗೆ. ನಮ್ಮದು ಅಮೇರಿಕನ್ ಸಿಸ್ಟಮ್ ಅಲ್ವೇ ಅಲ್ಲ. ಅಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ನೇರ ಪ್ರೆಸಿಡೆಂಟಿಗೆ ಎಲೆಕ್ಷನ್ ಹಾಕುವ ಇಡೀ ದೇಶ ಆಗ್ತದೆ. ಇಲ್ಲಿ ಹಾಗಲ್ಲ. ಅಲ್ಲಿ ನಿಂತಂಥ ಅಭ್ಯರ್ಥಿ ಆಗೋದು ಪಾರ್ಲಿಮೆಂಟರಿ ಡೆಮೋಕ್ರಸಿ ಇದು. ಅಲ್ಲಿ ನಿಂತಂಥ ಅಭ್ಯರ್ಥಿಗೆ ಮತವನ್ನು ಹಾಕುವಂಥದ್ದು. ಅದರಿಂದ ಮತ ಹಾಕುವವರು ಅರ್ಥವನ್ನು ಮಾಡಿಕೊಳ್ಬೇಕು. ನಾವು ಮೋದಿಯವರಿಗೆ ಓಟ್ ಹಾಕೋದಲ್ಲ, ಇಲ್ಲಿ ನಿಂತಂಥ ಅಭ್ಯರ್ಥಿಗೆ. ಅಲ್ಲಿ ನಿಂತಂಥ ಅಭ್ಯರ್ಥಿ ಆ ಭಾಗದ ಕ್ಷೇತ್ರದ ಕೆಲಸ, ಅಭಿವೃದ್ಧಿ ಕೆಲಸದೊಟ್ಟಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕನ್ನುವಂಥದ್ದು ಅವರ ಅಭಿಪ್ರಾಯ ಆಗಬೇಕಾಗ್ತದೆ ಅನ್ನೋಂಥದ್ದು. ಇಲ್ಲದೇ ಇದ್ದರೆ ಈ ಚುನಾವಣಾ ರಾಜಕೀಯದಲ್ಲಿ ಅರ್ಥವೇ ಬರೋದಿಲ್ಲ. ಈಗ ಜಯಪ್ರಕಾಶ್ ಹೆಗ್ಡೆ ಅವರಂದರೆ ನಮ್ಮೂರ ಕಡೆಯಲ್ಲೇ ಒಳ್ಳೆ ಜನ ಅಪ್ಪ ಅನ್ನೋ ಮಾತಿದೆ, ನಿಮಗೊಂದು ವರ್ಚಸ್ಸಿದೆ. ಬಹುಶಃ ಆ ಕಾರಣಕ್ಕಾಗಿ ನೀವು ಜಯಪ್ರಕಾಶ್ ಹೆಗ್ಡೆ ಅನ್ನುವ ಹೆಸರಿನಲ್ಲೇ ಚುನಾವಣೆಗೆ ಹೋಗಲಿಕ್ಕೆ ಬಯಸಿದ್ರಿ, ಅದೇ ಹೆಸರಲ್ಲಿ ಚುನಾವಣೆ ಮಾಡಿದ್ರಿ. ರಾಹುಲ್ ಗಾಂಧಿ ಅವ್ರ ಹೆಸರು ಆ ಕಾರಣಕ್ಕಾಗಿ ನೀವು ಮುಂದೆ ಮಾಡಲಿಲ್ಲ. ಹೌದು. ಈಗ ನಾನು ಕೆಲಸ ಮಾಡಿದರೆ ನನಗೆ ಬೇರೆಯವ್ರ ಹೆಸರೇ ಬೇಕಾಗೋದಿಲ್ಲಲ್ವಾ. ಹಿಂದೆ ಶಾಸಕನಾಗಿ ಕೆಲಸವನ್ನು ಮಾಡಿದ್ದೆ, ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೆ. ಅವೆಲ್ಲವನ್ನು ಇಟ್ಕೊಂಡು ಜನರ ಮುಂದೆ ಇಟ್ಟು ನನ್ನ ಮತ ಕೊಡಿ ಅಂತ ಕೇಳಿದೆ ನಾನು. ಅಂದರೆ ರಾಹುಲ್ ಗಾಂಧಿ ಅವ್ರ ಹೆಸರೇ ಒಂದು ನೆಗೆಟಿವ್ ಆಗುತ್ತೆ ಅಂತಲಿ ಏನಾದ್ರು ಆ ರೀತಿಯ ಮನಸ್ಥಿತಿಗೆ ಕಾಂಗ್ರೆಸ್ ಅವರೇ ಬಂದ್ಬಿಟ್ಟಿದಾರ ಅನ್ನೋದು ಬಂದ್ಬಿಡುತ್ತೆ. ಇಲ್ಲ, ತಪ್ಪು ಅಭಿಪ್ರಾಯ ಅದು. ರಾಹುಲ್ ಗಾಂಧಿ ಅವರು ಪಕ್ಷದ ಮುಖಂಡರು, ಖರ್ಗೆ ಅವರು ಅಧ್ಯಕ್ಷರು. ನಾವು ಮತ್ತು ರಾಜ್ಯದ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಏನು ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅದರ ಉಪಯೋಗನೂ ಮಾಡ್ಕೊಂಡಿದ್ದೇವೆ ನಾವು. ನಾಯಕರ ಹೆಸರನ್ನು ಉಪಯೋಗ ಮಾಡಬಾರ್ದು ಅನ್ನುವಂಥದ್ದಿಲ್ಲ. ಆದರೆ ಎದುರುಗಡೆ ಅಭ್ಯರ್ಥಿಯನ್ನು ಅಥವಾ ಅಭ್ಯರ್ಥಿಯ ಮುಖಂಡರನ್ನ ದೂಷಣೆಯನ್ನು ಎಲ್ಲೂ ಮಾಡಿಲ್ಲ ನಾನು. ಈಗ ನಾನು ಅದೇ ಕೇಳ್ತಾ ಇದ್ದೆ, ಏನಂದರೆ ಭಾಷೆಯ ವಿಚಾರವಾಗಿ ಒಂದು ಭಾಷಾ ಸಮರವೇ ಆಗೋಯ್ತು ಚುನಾವಣಾ ಕಣದಲ್ಲಿ. ಕನ್ನಡ ಪ್ರಮಾಣ ವಚನ ಮತ್ತೊಂದು ಮಗು ಅದು ಬಿಡಿ, ನೀವು ಅದರಲ್ಲೇ ತೆಗೆದುಕೊಂಡಿದ್ರಿ, ಇವರು ನಾನು ಅದರಲ್ಲೇ ತಗೋತೀನಿ ಅಂದರು ಕೋಟ ಶ್ರೀನಿವಾಸ ಪೂಜಾರಿ ಅವರು. ದಟ್ಸ್ ಡಿಫ್ರೆಂಟ್. ಆದರೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಅದಕ್ಕೋಸ್ಕರ ಓಟ್ ಹಾಕಬೇಡಿ ಅನ್ನುವ ವಿಚಾರ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಡೋವರೆಗೂ ಹೋಯ್ತು ಅಂತ. ಅಲ್ಲ, ಕಂಪ್ಲೇಂಟ್ ಕೊಟ್ಟವರೇ ಅಥವಾ ಮಾಧ್ಯಮದವರು ಯಾರು ಇದನ್ನು ತೋರಿಸಿದ್ರು ಅವರು ಸಹ ಇದನ್ನು ನೋಡಿಲ್ಲ ಕಾಣ್ತದೆ. ನಾನು ನಮ್ಮ BJP ಅಭ್ಯರ್ಥಿಯ ಹೆಸರನ್ನು ಎಲ್ಲೂ ಹೇಳಿಲ್ಲ, ಮತ್ತು ಅವರಿಗೆ ಭಾಷೆ ಬರುವುದಿಲ್ಲ ಅನ್ನುವಂಥದ್ದು ನಾನು ಹೇಳಲಿಲ್ಲ. ಪ್ರಾಯಶಃ ಅವರೇ ಹೇಳಿದ ಮೈ ಮೇಲೆ ಹಾಕೊಂಡ್ರು ಕಾಣ್ತು. ಅದು ನೆಗೆಟಿವ್ ಆಯ್ತಾ? ನೆಗೆಟಿವ್ ಆಯ್ತಾ ನಿಮಗೆ? ಅವರಿಗೆ ನೆಗೆಟಿವ್ ಆಗಿರ್ಬೋದು, ನನಗೆ ಪಾಸಿಟಿವ್ ಆಯಿತು. ಹೌದಾ? ದಿನ ಹೋದಾಗ ಜನ ಅರ್ಥ ಮಾಡ್ಕೊಂಡಾಗ ಅದನ್ನು ನಾನು ಹೇಳಿಲ್ಲ ಅನ್ನುವಂಥದ್ದು. ಯಾಕಂದರೆ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿತ್ತು, ನಾನು ಆ ಶಬ್ದವನ್ನು ಹೇಳಿಲ್ಲ ಅಂತ. ನಾನು ಹೇಳಿದಂಥದ್ದು ಇಷ್ಟೇ, ನಾನು ಸಹ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಸದನದಲ್ಲಿ ಕನ್ನಡದಲ್ಲಿ ಮಾತಾಡಿದ್ದನ್ನು ತರ್ಜುಮೆಯನ್ನು ಮಾಡಲಿಕ್ಕೆ, ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರಾನ್ಸ್ಲೇಟರ್ ಇರ್ತಾರೆ ಅನ್ನೋ ಮಾತನ್ನು ಸಹ ಹೇಳಿದೆ. ಅದರಿಂದ ನಾನು ಈಗ ಕನ್ನಡ ಇಂಗ್ಲೀಷ್ ಭಾಷೆ ಬರೋದಿಲ್ಲ, ಹಿಂದಿ ಬರೋದಿಲ್ಲ ಅನ್ನುವಂಥದ್ದನ್ನು ಎಲ್ಲೂ ಹೇಳಿಲ್ಲ. ಆ ರೀತಿಯ ಪ್ರಚಾರ ಆಗಿದ್ದು ನಿಮಗೇನಾದರೂ ಹರ್ಟ್ ಆಯಿತಾ? ನೋವಾಯಿತು ಶುರುವಿಗೆ, ಆದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೆಲವು ದಿವಸ ತಾಗ್ತು. ಯಾವತ್ತೂ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಾಗ ನಾನು ಸುಳ್ಳು ಅಂತ ಅದನ್ನು ಹೇಳಲಿಲ್ಲ ಅಂತ ಸತ್ಯವನ್ನು ಹೇಳಲಿಕ್ಕೆ ತಿಳಿಸುವಂಥದ್ದು ಭಾಳ ಸಮಯ ತೆಗೆದುಕೊಳ್ತದೆ. ಬಹುಶಃ ಭಾಳಷ್ಟು ವಿಚಾರಗಳು ಈ ರೀತಿಯದ್ದು ನಿಮಗೆ ಈ ಬಾರಿ ಚುನಾವಣೆಯಲ್ಲಿ ಅಂಥದ್ದು ಕೆಲವಾಯಿತು. ಯಾವ್ದು ನಿಮಗೆ ತುಂಬ ನೋವು ಕೊಟ್ಟಿದ್ದು ಯಾವುದು? ಒಂದು ಇದು, ಇನ್ನೊಂದು ನನ್ನ ಮೇಲೆ 1-2 ಚಿತ್ರಗಳನ್ನು ಹಾಕಿದರು. ಅದನ್ನು ಕಂಪ್ಲೇಂಟ್ ಕೊಟ್ಟು ಕೂಡಲೇ ಡಿಲೀಟನ್ನು ಮಾಡಿದರು ಅವರು. ಡಿಲೀಟನ್ನು ಮಾಡೋ ಪರಿಸ್ಥಿತಿಗೆ ಹೋಗಬಾರ್ದಲ್ವಾ. ನಾನು ಅಭ್ಯರ್ಥಿ ಹೇಳಿದ್ದು ಅಲ್ಲ, ಅಭ್ಯರ್ಥಿ ಅವರ PA ಸ್ವತಃ ಹಾಕಿದ್ದಂಥದ್ದು.
ಅದು ಮತ್ತು ನೋವಾಯಿತು. ಬೇರೆ ಮೂರನೇ ವ್ಯಕ್ತಿ ಹಾಕಿದರೆ ನನಗೆ ಅದಕ್ಕೆ ಉತ್ತರವನ್ನು ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಿದ್ದೆ. ಅಭ್ಯರ್ಥಿಯ PA ಪರ್ಸನಲ್ ಅಸಿಸ್ಟೆಂಟ್ ಯಾರಿದ್ದಾರೆ ಅವರು ಹಾಕಿದ್ದನ್ನು ನಾನು ಡಿನೈ ಮಾಡಬೇಕಲ್ವಾ? ಇಲ್ಲದೇ ಇದ್ದರೆ ನಾನು ಅದನ್ನು ಸುಳ್ಳು ಅಂತ ಹೇಳದೇ ಇದ್ದರೆ ಜನ ಅದನ್ನೇ ನಂಬುವಂಥ ಪರಿಸ್ಥಿತಿ ಬರ್ತದೆ. ಸ್ಪಷ್ಟನೆ ಕೊಡಲೇಬೇಕು, ಕೊಡಲೇಬೇಕಾಗ್ತದೆ. ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಮತ್ತೆ ಯಾರಲ್ಲದೆ ಇದ್ರು ಮತದಾರರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ನಾನು ಯಾವತ್ತೂ ಇಷ್ಟುವರೆಗೆ ಸ್ಪರ್ಧೆ ಮಾಡಿದ ಯಾವುದೇ ಚುನಾವಣೆಯಲ್ಲಿ ನನ್ನ ಎದುರಾಳಿಗಳ ಮೇಲೆ ಯಾವುದೇ ಆಪಾದನೆಯನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಇನ್ನು ಮುಂದೆ ಚುನಾವಣೆಗೆ ನಿಂತರೆ ಅದನ್ನು ಮಾಡೋದಿಲ್ಲ, ಯಾಕಂದರೆ ತಪ್ಪಾಗ್ತದೆ. ನಾವು ಸ್ನೇಹಾಚಾರದಲ್ಲಿದ್ದವರು, ಚುನಾವಣೆಗೆ ಎದುರೆದುರು ನಿಂತಿದ್ದೇವೆ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಆಪಾದನೆಯನ್ನು ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ನಾನು ಹಿಂದೆ ಒಂದ್ಸಲಿ ಈ ಪ್ರಶ್ನೆಗಳಿಗೆ, ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳುವಾಗ ಯಾವುದೋ ಒಂದು ವಿಷಯ ಚರ್ಚೆ ಮಾಡಿ ನಾನು ಹೇಳಿದೆ, ತಪ್ಪನ್ನು ತಪ್ಪಂತ ಹೇಳೋದೇ ತಪ್ಪಾದರೆ ನಿರಂತರವಾಗಿ ತಪ್ಪನ್ನು ಮಾಡ್ತೇನೆ ಅಂತ ಹೇಳಿದೆ. ಅವರು ಮಾಡಿದ ತಪ್ಪನ್ನು ನಾನು ತಪ್ಪಂತ ಹೇಳಲೇಬೇಕಾಗ್ತದೆ, ಇಲ್ಲದಿದ್ದರೆ ಅದೇ ಸತ್ಯ ಆಗಿ ಹೋಗ್ತದೆ. ನೀವು ಸ್ವಲ್ಪ ಈ ನಿಷ್ಠೂರವಾದಿತನ ಇದೆಯಲ್ಲ, ನಿಮ್ಮ ನೇರವಂತಿಕೆ ಇದೆಯಲ್ಲ, ಅದು ಕೂಡ ಕೆಲವು ಸತಿ ಸಮಸ್ಯೆಯಾಗಿ ಎದುರಾಗುತ್ತಾ ಅಂತೇಳಿ. ಯಾಕಂದರೆ ಮತ್ತೊಂದು ವಿಚಾರ ಚರ್ಚೆಗೆ ಬಂತು, ಏನಂದರೆ ಇದು ಚುನಾವಣಾ ಪ್ರಚಾರದ ವೇದಿಕೆಯಲ್ಲಿ ನಡೆದಲ್ಲ, ಮತದಾನದ ದಿನ ಒಂದು ಹೋಟೆಲ್ನಲ್ಲಿ ನೀವು ಅವರು ಎದುರಾಗ್ತೀರಿ, ಎದುರಾದ ಸಂದರ್ಭದಲ್ಲಿ ಒಂದು ವಾದ ನಡೆಯುತ್ತೆ ಅನ್ನುವಂಥ ವಿಚಾರಗಳೆಲ್ಲ ಕೆಲವರು ನಿಮ್ಮ ಹತ್ತಿರದ ಕಾರ್ಯಕರ್ತರು, ಅವರ ಹತ್ತಿರದ ಕಾರ್ಯಕರ್ತರು, ಮುಖಂಡರು ಇವ್ರ ನಡುವೆ ಚರ್ಚೆಗೆ ಬಂದು ಕಡೆಗೆ ಅದು ಯಾವ್ಯಾವ ರೀತಿಯೆಲ್ಲ ಹೋಗಿದೆ ಅಂದರೆ ಕೆಲವು ಕಡೆ ಎಲ್ಲ ಧಮಕಿ ಹಾಕಿದ್ರಂತೆ ಅನ್ನುವಂಥ ಮಾತುಗಳೆಲ್ಲ ಬಂದಿದೆ. ಹೌದಾ, ಏನು ನಡೀತು ಅಸಲಿಗೆ? ನಾನು ಒಬ್ಬನೇ ಹೋಗಿ ತಿಂಡಿ ತಿಂತಾ ಇದ್ದೆ, ನನ್ನ ಡ್ರೈವರ್ ಇನ್ನೊಂದು ಟೇಬಲ್ನಲ್ಲಿ ಕೂತಿದ್ದ, ಅವನು ಅಲ್ಲಿ ತಿಂಡಿ ತಿಂತಾ ಇದ್ದೆ, ನಾನು ಇಲ್ಲಿ ತಿಂದೆ ಎಂದು. ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರು ಅಲ್ಲಿಗೆ ಬಂದರು, ನಮಸ್ಕಾರ, ಇಬ್ಬರು ಒಬ್ರಿಗೊಬ್ರು ನಮಸ್ಕಾರ ಆಯಿತು. ನಾನು ನಗಾಡ್ತಾ ಹೇಳಿದೆ, ಚುನಾವಣೆ ಮುಗಿದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತೇನೆ, ಈಗ ಬೇಡ ಅಂತ ನಕ್ಕೊಂಡು ಹೋದ, ತಿಂಡಿ ತಿನ್ನಲಿಕ್ಕೆ ಶುರು ಮಾಡಿದೆ. ಅಷ್ಟಾದದ್ದು ಬಿಟ್ಟು ಅದಕ್ಕಿಂತ ಒಂದು ಶಬ್ದ ಹೆಚ್ಚು ಆಗಲಿಲ್ಲ, ಕಮ್ಮಿ ಹೋಗಿತ್ತು, ಅಷ್ಟೇ ಆಗಿದ್ದು. ಅಷ್ಟು ಒಂದು ವೇಳೆ ಚರ್ಚೆ ಆಗಿದ್ದರೆ ಹೋಟೆಲ್ನವರೆಲ್ಲ ಹುಡುಗರು ಬಂದು ನೋಡಬೇಕಿತ್ತು, ಕ್ಯಾಶಿಯರ್ ಇದ್ದರು ಅಲ್ಲಿ ಹೋಗಿ ಕೇಳಿ ನೀವು, ಆ ಹೋಟೆಲ್ನ ಪಾಕಶಾಲೆ ಕುಂಬಾಶಿಯಲ್ಲಿ ಅಲ್ಲಿ ಹೋಗಿ ಕೇಳ್ಬೋದು. ನಾನು ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ ವಾಪಸ್ ಬಂದು ಕರಾವಳಿಯಲ್ಲಿ ಬರುವಾಗ ಹೀಗೆ ಒಬ್ಬರು ಹೇಳ್ತಾರೆ ನೀವು ಧಮಕಿ ಹಾಕಿದ್ರಂತೆ, ನನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದೆ. ನಾನು ಹೇಳಿದ್ದು ನಡೆದದ್ದಿಷ್ಟೇ ಮರೆಯಿದೆ, ಅದಕ್ಕಿಂತ ಜಾಸ್ತಿ ಏನೂ ಆಗಲಿಲ್ಲ ಅಂತ ಹೇಳಿದೆ. ನಾನು ಇವತ್ತು ಅವರ ಹತ್ರ ಅದರ ಅದೇ ಹೋಟೆಲ್ನಲ್ಲಿ ಕೂತು ಕೇಳಲಿಕ್ಕೆ ತಯಾರಿದೆ. ಅಲ್ಲ, ಈಗ ಯಾಕಂದರೆ ನೀವು ಹೇಳಿದ್ದೀಗ ಮುಕ್ತವಾಗಿ ಸ್ಪಷ್ಟವಾಗಿ ಹೇಳಿದ್ರಿ ಏನು ನಡೆದಿದೆ, ಇಷ್ಟು ಘಟನೆ ಇಷ್ಟೇ, ಅದಕ್ಕಿಂತ ಒಂದು ಶಬ್ದ ಜಾಸ್ತಿ ಮಾತಾಡಲಿಲ್ಲ ನಾನು, ಅಷ್ಟೇ ವಿಚಾರ. ನಾನು ಇದನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಜೊತೆ ಚರ್ಚೆ ಮಾಡಿದೆ, ಅವರು ಕೂಡ ಇಲ್ಲ ಧಮಕಿ ಹಾಕಲಿಲ್ಲ, ಜಯಪ್ರಕಾಶ್ ಹೆಗ್ಡೆ ಅವರೇನು ಧಮಕಿ ಹಾಕಲಿಲ್ಲ, ಆದರೆ ವಾದ ನಡೆದದ್ದು ಹೌದು, ಅದನ್ನು ನೋಡಿದವ್ರು ಯಾರೋ ಮೂರನೇವ್ರು ಹೇಳಿರ್ಬೋದು. ವಾದವೂ ನಡೆಯಲಿಲ್ಲ ಸತ್ಯ ಹೇಳಬೇಕಾದ್ರೆ, ಅದೇ ಹೋಟೆಲ್ನಲ್ಲಿ ಕೂತು ಚರ್ಚೆ ಮಾಡಬೇಕು. ನಾನು ಹೇಳಿದ್ದಷ್ಟೇ, ಅವ್ರು ನಮಸ್ಕಾರ ಮಾಡಿ ಸೀದಾ ಹೋದರು, ಅಷ್ಟು ಬಿಟ್ಟರೆ ಒಂದು ಶಬ್ದ ಅದಕ್ಕಿಂತ ಜಾಸ್ತಿ ಆಗಲಿ ಚರ್ಚೆ ಆಗಲಿ. ಓಕೆ, ಇದು ಯಾಕೆ ಈ ರೀತಿಯಾಗಿ ಹೊರಗೆ ಬಂದದ್ದು? ಯಾಕೆ ಹೊರಗೆ ಬಂದ ನಂತರ ಈ ರೀತಿಯ ಒಂದು ಮೆಸೇಜ್ ಕನ್ವೆ ಆಗಿದ್ದು ಯಾಕೆ?